ಈ ವಿಡಿಯೋದಲ್ಲಿ 2024-25 ಬ್ಯಾಚ್ ಸ್ಟೂಡೆಂಟ್ಸ್ಗೆ ಇಂಗ್ಲೀಷ್ ಬ್ಲೂ ಪ್ರಿಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲೂ 3 ಥರ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ. ಅದನ್ನೆಲ್ಲ ಕಂಬೈನ್ ಮಾಡಿ ನಾನು ಒಂದು ಬ್ಲೂ ಪ್ರಿಂಟಾಗಿ ಕನ್ವರ್ಟ್ ಮಾಡಿದ್ದೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ಯಾವುದು 4 ಮಾರ್ಕ್ಸ್ ಅದನ್ನು ನಾನು ಹೇಳ್ತಾ ಹೋಗ್ತೀನಿ, ಬಟ್ ಅದನ್ನು ಲಾಸ್ಟಿಗೆ ಹೇಳ್ತೀನಿ. ಫಸ್ಟಿಗೆ ಚಾಪ್ಟರ್ ವೈಸ್ ನೋಡ್ತಾ ಹೋಗೋಣ. ಮೊದಲಿಗೆ ರೋಮಿಯೋ ಆ್ಯಂಡ್ ಜೂಲಿಯೆಟ್. ಇದರಿಂದ ನಿಮಗೆ 1 ಮಾರ್ಕ್ಸ್, 2 ಮಾರ್ಕ್ಸ್ ಹಾಗೂ 3 ಮಾರ್ಕ್ಸ್ ಕ್ವೆಶನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು 2 ಡಿಯರ್. ಇದರಲ್ಲಿ ನಿಮಗೆ 1 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಕ್ವೆಶನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಆನ್ ಚಿಲ್ಡ್ರನ್. ಇದರಿಂದ ನಿಮಗೆ 1 ಮಾರ್ಕ್ಸ್, 2 ಮಾರ್ಕ್ಸ್ ಹಾಗೂ 4 ಮಾರ್ಕ್ಸ್ ಕ್ವೆಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ಇದರಿಂದ ನಿಮಗೆ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಕ್ವೆಶನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಎ ಸನ್ನಿ ಮಾರ್ನಿಂಗ್. ಇದನ್ನು ನೀವು ಕಂಪ್ಲೀಟಾಗಿ ಫೋಕಸ್ ಮಾಡಬೇಕಾಗುತ್ತೆ. ಇದರಿಂದ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಏನು ಬೇಕಾದರೂ ಕೇಳ್ಬೋದು. ನೆಕ್ಸ್ಟು ವೆನ್ ಯು ಆರ್ ಓಲ್ಡ್. ಇದರಿಂದ ನಿಮಗೆ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ದ ಗಾರ್ಡನರ್. ಇದರಲ್ಲಿ ನೀವು 1 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ನ ಕಾನ್ಸಂಟ್ರೇಟ್ ಮಾಡಿ. ಇದರಲ್ಲಂತೂ ನೀವು 4 ಮಾರ್ಕ್ಸ್ ನೋಡ್ಕೊಳ್ಳೇಬೇಕು. ನೆಕ್ಸ್ಟು ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್. ಇದರಲ್ಲಿ ನಿಮಗೆ 1 ಮಾರ್ಕ್ಸ್, 2 ಮಾರ್ಕ್ಸ್ ಹಾಗೂ 3 ಮಾರ್ಕ್ಸ್ ಕ್ವೆಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಇದರಲ್ಲಿ ನಿಮಗೆ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಕ್ವೆಶನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಇದರಲ್ಲಿ ನಿಮಗೆ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಕಂಪ್ಲೀಟ್ ಇಂಪಾರ್ಟೆನ್ಸ್. ಅಂದರೆ ನೀವು ಕಂಪ್ಲೀಟಾಗಿ ಫೋಕಸ್ ಮಾಡಬೇಕಾಗತ್ತೆ. ಅಂದರೆ ಇದರಲ್ಲಿ ನಿಮಗೆ ಯಾವ್ದು ಬೇಕಾದರೂ ಕೇಳ್ಬೋದು. 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸೇ ಕೇಳ್ಬೋದು. ಸೊ ಏನು ಬೇಕಾದರೂ ಕೇಳ್ಬೋದು. ನೆಕ್ಸ್ಟು ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಆ ಟ್ರಾವೆಲರ್ಸ್ ಐ. ಇದರಿಂದ ನಿಮಗೆ 1 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಫೋಕಸ್ ಮಾಡಬೇಕಾಗತ್ತೆ. 3 ಮಾರ್ಕ್ಸ್ ಇದರೊಳಗೆ ತುಂಬಾ ಇಂಪಾರ್ಟೆಂಟ್, ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ದ ವೋಟರ್. ಇದರಲ್ಲಿ ನೀವು 1 ಮಾರ್ಕ್ಸ್, 2 ಮಾರ್ಕ್ಸ್ ಹಾಗೂ 4 ಮಾರ್ಕ್ಸ್ ಕ್ವೆಶನ್ಸ್ನ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಇದರಲ್ಲೂ 4 ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟು ವೇರ್ ದೇರ್ ಈಸ್ ಎ ವೀಲ್. ಇದರಿಂದ ನಿಮಗೆ 1 ಮಾರ್ಕ್ಸ್ ಮತ್ತು 4 ಮಾರ್ಕ್ಸನ್ನ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ಲಾಸ್ಟ್ ವಾಟರ್. ಇದರಲ್ಲಿ ನೀವು 1 ಮಾರ್ಕ್ಸ್, 3 ಮಾರ್ಕ್ಸ್ ಹಾಗೂ 4 ಮಾರ್ಕ್ಸ್ ಕ್ವೆಶನ್ಸನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಇದಿಷ್ಟು ನಿಮ್ಮ ಚಾಪ್ಟರ್ ವೈಸ್ ಅಂದರೆ ಏನೇನು ಜಾಸ್ತಿ ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ಹೇಳಿದ್ದಾಯಿತು. ಈಗ ಅಂದರೆ ಮಾರ್ಕ್ಸ್ ವೈಸ್ ನೋಡೋದಾದರೆ ಈಗಾಗಲೇ ನಾನು 4 ಮಾರ್ಕ್ಸಿಗೆ ಯಾವ್ಯಾವ ಚಾಪ್ಟರ್ಸ್ ನೋಡಬೇಕು ಅಂತ ಹೇಳಿದ್ದೀನಿ. ಬಟ್ ಸ್ಟಿಲ್ ಒಂದು ಹೇಳ್ಬೋದು ಅಂದರೆ ದ ವೋಟರ್, ವೇರ್ ದೇರ್ ಇಸ್ ಅ ವೀಲ್ ಮತ್ತು ದ ಗಾರ್ಡನರ್. ಈ 3 ಚಾಪ್ಟರಿಂದ ನಿಮಗೆ 3 ಕ್ವೆಶನ್ ಫಿಕ್ಸು. ಯಾಕಂದರೆ 3 ಬ್ಲೂ ಪ್ರಿಂಟಲ್ಲೂ ಕೂಡ ರಿಪೀಟೆಡ್ ಆಗಿ ಆ 3 ಚಾಪ್ಟರ್ಸಿಂದ 4 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಈ 3 ಕೂಡ ದ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಬೇರೆ ಯಾವ ಮಾರ್ಕ್ಸು ಕೇಳಲ್ಲ. ನಿಮಗೆ ಕೇಳೋದೇ ಬರೀ 4 ಮಾರ್ಕ್ಸು. ದ ವೋಟರಲ್ಲಿ ಕೇಳಿದ್ರೆ ಅಪ್ಪಿತಪ್ಪಿ 2 ಮಾರ್ಕ್ಸ್ ಕೇಳ್ಬೋದು ಅಷ್ಟೇ. ಇಲ್ಲಾಂದರೆ ಅದರಿಂದ ನಿಮಗೆ 1 ಮಾರ್ಕ್ಸ್ ಬಿಟ್ಟರೆ ಇನ್ನು 4 ಮಾರ್ಕ್ಸೇ ಕೇಳೋದು. ಸೊ ಈ 3 ಚಾಪ್ಟರ್ಸಿಂದ ಬಂದೇ ಬರುತ್ತೆ. ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ. ಇನ್ನು 3 ಮಾರ್ಕ್ಸ್ಗೂ ಅಷ್ಟೇ ಯಾವ್ದಾವ್ದು ಓದಬೇಕು ಅಂತ ನಾನು ಹೇಳಿದ್ದೀನಿ. ಆದರೆ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಆ ಟ್ರಾವೆಲರ್ಸ್ ಐ ಲೆಸನಿಂದ ಅಂತೂ ಒಂದು ಕ್ವೆಶನ್ ಪಕ್ಕಾ 3 ಮಾರ್ಕ್ಸಿಗೆ ಫಿಕ್ಸ್ ಅದು ಬಂದೇ ಬರುತ್ತೆ. ಸೊ ಇವಾಗ ಹೇಳಿದ್ದನ್ನ ಚೆನ್ನಾಗಿ ಪ್ರಿಪೇರ್ ಆಗಿ. ಎಕ್ಸಾಮ್ಸ್ ಹತ್ರ ಬಂತು, ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್.